ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಮುಂದುವರೆದಿದೆ. ಒಂದ್ ಕಡೆ ಕಾಶಪ್ಪನವರು ಮಾತನಾಡಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ಕಾಶಪ್ಪನವರ ಹೇಳಿಕೆಗೆ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ. ಕಾಶಪ್ಪನವರು ಮಾತನಾಡಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ಕಾಶಪ್ಪನವರ ಹೇಳಿಕೆಗೆ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ವೀಣಾ ಅವರು ನಿಂತಾಗ ನಾನೇ ಚುನಾವಣೆ ಮಾಡಿದ್ದೀನಿ, ಪಕ್ಷ ಗೆಲ್ಲಿಸುವ ಜವಾಬ್ದಾರಿ ಅವರಿಗೂ ಇದೆ, ನಮಗೂ ಇದೆ. ಒಂದೇ ಹೆಸರು ಫೈನಲ್ ಮಾಡಿದ್ದು, ಮೇಲಿನವರೆಗೂ ಬಿಟ್ಟಿದ್ದು. ಯಾರಿಗೆ ಕೊಟ್ಟರು ಕೆಲಸ ಮಾಡಿದ್ದೀವಿ, ಅವರೂ ಮಾಡಬೇಕು ಅಂತ. ಸಂಯುಕ್ತ ಶಿವಾನಂದ ಪಾಟೀಲ್ ಬೇರೆ ಜಿಲ್ಲೆಯವರಲ್ಲ ಹೇಗಂತ ಗದಗದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದ್ರೆ ವೀಣಾ ಕಾಶಪ್ಪನವರ ಟಿಕೆಟ್ ಮಿಸ್ ಆಯಿತು ಅಂತ ಕಣ್ಣೀರಿಟ್ಟರು, ಅಸಮಾಧಾನವನ್ನ ಹೊರಹಾಕಿದ್ರು, ಬೇಸರವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಅವರ ಬೆಂಬಲಿಗರು ಸಿಎಂ ನಿವಾಸದ ಮುಂದೆ ಗೃಹ ಕಚೇರಿ ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕು, ಅವರು ಸಮಾಜಮುಖಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಬಡವರ ಪರವಾಗಿ ಕೆಲಸ ಮಾಡ್ತಾರೆ, ಕೋವಿಡ್ ಟೈಮ್ನಲ್ಲಿ ಅವರು ಎಷ್ಟು ಕಿಟ್ಗಳನ್ನು ಹಂಚಿದ್ರು, ಅವರ ಜನಸೇವೆ ಎಷ್ಟರ ಮಟ್ಟಿಗಿದೆ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಲಾಬಿಯನ್ನ ನಡೆಸಿದ್ರು. ಆದರೂ ಕೂಡ ಅವರಿಗೆ ಟಿಕೆಟ್ ಸಿಗೋದ್ರಲ್ಲಿ ಪಡೆದುಕೊಳ್ಳೋದ್ರಲ್ಲಿ ಅವರು ಯಶಸ್ವಿ ಆಗಲಿಲ್ಲ, ಕಣ್ಣೀರಿಡಬೇಕಾಯಿತು. ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಶಿವಾನಂದ ಪಾಟೀಲ್ ಕೊಟ್ಟಿದ್ದಾರೆ ವೀಣಾ ಕಾಶಪ್ಪನವರಿಗೆ. ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಮತ್ತೆ ಈಗ ವೀಣಾ ಕಾಶ್ಯಪ್ನವ್ರು ನಿಂತಾಗ ನಾನು ಚುನಾವಣೆ ಮಾಡಿನಲ್ಲ, ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರು ಆ ಥರ ಅವ್ರು ಹೇಳಿರ್ಲಿಕ್ಕಿಲ್ಲ. ಪಕ್ಷ ಗೆಲ್ಲಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ, ನನಗೂ ಇದೆ. ಇದು ಪಕ್ಷದ ಸಲುವಾಗಿ ಮಾಡೋದು, ವೈಯಕ್ತಿಕ ಸಲುವಾಗಿ ಅಲ್ಲ. ಅದು ಮೇಲಿನವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ನಾವು ಹೇಳಕ್ ಬರೋದಿಲ್ಲ. ಇಲ್ಲಿ ಯಾರಿಗೆ ಕೊಟ್ರು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡೀವಿ, ಅವರು ಮಾಡ್ಬೇಕು. ಶಿಫಾರಸ್ ಮಾಡತಕ್ಕಂಥ ಕೆಲಸ ಯಾರು ಮಾಡೋದಿಲ್ಲ, ಪಕ್ಷ ಮಾಡ್ತದೆ, ಕಾರ್ಯಕರ್ತರು ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಚುನಾವಣೆ ಆದ್ಮೇಲೆ ಮಾತಾಡೋದು ನಾವು ನೀವು. ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಮುಂದುವರೆದಿದೆ. ಒಂದ್ ಕಡೆ ಕಾಶಪ್ಪನವರು ಮಾತನಾಡಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ಕಾಶಪ್ಪನವರ ಹೇಳಿಕೆಗೆ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ. ಕಾಶಪ್ಪನವರು ಮಾತನಾಡಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ಕಾಶಪ್ಪನವರ ಹೇಳಿಕೆಗೆ ಶಿವಾನಂದ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ವೀಣಾ ಅವರು ನಿಂತಾಗ ನಾನೇ ಚುನಾವಣೆ ಮಾಡಿದ್ದೀನಿ, ಪಕ್ಷ ಗೆಲ್ಲಿಸುವ ಜವಾಬ್ದಾರಿ ಅವರಿಗೂ ಇದೆ, ನಮಗೂ ಇದೆ. ಒಂದೇ ಹೆಸರು ಫೈನಲ್ ಮಾಡಿದ್ದು, ಮೇಲಿನವರೆಗೂ ಬಿಟ್ಟಿದ್ದು. ಯಾರಿಗೆ ಕೊಟ್ಟರು ಕೆಲಸ ಮಾಡಿದ್ದೀವಿ, ಅವರೂ ಮಾಡಬೇಕು ಅಂತ. ಸಂಯುಕ್ತ ಶಿವಾನಂದ ಪಾಟೀಲ್ ಬೇರೆ ಜಿಲ್ಲೆಯವರಲ್ಲ ಹೇಗಂತ ಗದಗದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದ್ರೆ ವೀಣಾ ಕಾಶಪ್ಪನವರ ಟಿಕೆಟ್ ಮಿಸ್ ಆಯಿತು ಅಂತ ಕಣ್ಣೀರಿಟ್ಟರು, ಅಸಮಾಧಾನವನ್ನ ಹೊರಹಾಕಿದ್ರು, ಬೇಸರವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಅವರ ಬೆಂಬಲಿಗರು ಸಿಎಂ ನಿವಾಸದ ಮುಂದೆ ಗೃಹ ಕಚೇರಿ ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕು, ಅವರು ಸಮಾಜಮುಖಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಬಡವರ ಪರವಾಗಿ ಕೆಲಸ ಮಾಡ್ತಾರೆ, ಕೋವಿಡ್ ಟೈಮ್ನಲ್ಲಿ ಅವರು ಎಷ್ಟು ಕಿಟ್ಗಳನ್ನು ಹಂಚಿದ್ರು, ಅವರ ಜನಸೇವೆ ಎಷ್ಟರ ಮಟ್ಟಿಗಿದೆ, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಲಾಬಿಯನ್ನ ನಡೆಸಿದ್ರು. ಆದರೂ ಕೂಡ ಅವರಿಗೆ ಟಿಕೆಟ್ ಸಿಗೋದ್ರಲ್ಲಿ ಪಡೆದುಕೊಳ್ಳೋದ್ರಲ್ಲಿ ಅವರು ಯಶಸ್ವಿ ಆಗಲಿಲ್ಲ, ಕಣ್ಣೀರಿಡಬೇಕಾಯಿತು. ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಶಿವಾನಂದ ಪಾಟೀಲ್ ಕೊಟ್ಟಿದ್ದಾರೆ ವೀಣಾ ಕಾಶಪ್ಪನವರಿಗೆ. ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಮತ್ತೆ ಈಗ ವೀಣಾ ಕಾಶ್ಯಪ್ನವ್ರು ನಿಂತಾಗ ನಾನು ಚುನಾವಣೆ ಮಾಡಿನಲ್ಲ, ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರು ಆ ಥರ ಅವ್ರು ಹೇಳಿರ್ಲಿಕ್ಕಿಲ್ಲ. ಪಕ್ಷ ಗೆಲ್ಲಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ, ನನಗೂ ಇದೆ. ಇದು ಪಕ್ಷದ ಸಲುವಾಗಿ ಮಾಡೋದು, ವೈಯಕ್ತಿಕ ಸಲುವಾಗಿ ಅಲ್ಲ. ಅದು ಮೇಲಿನವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ನಾವು ಹೇಳಕ್ ಬರೋದಿಲ್ಲ. ಇಲ್ಲಿ ಯಾರಿಗೆ ಕೊಟ್ರು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡೀವಿ, ಅವರು ಮಾಡ್ಬೇಕು. ಶಿಫಾರಸ್ ಮಾಡತಕ್ಕಂಥ ಕೆಲಸ ಯಾರು ಮಾಡೋದಿಲ್ಲ, ಪಕ್ಷ ಮಾಡ್ತದೆ, ಕಾರ್ಯಕರ್ತರು ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಚುನಾವಣೆ ಆದ್ಮೇಲೆ ಮಾತಾಡೋದು ನಾವು ನೀವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.